ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನುಗ್ಗೆಕಾಯಿ ಹಾಕಿ ಬೇಳೆ ಸಾರು ಯಾವ ಥರ ಮಾಡೋಣ ಅಂತ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಇವತ್ತು ನಾನು ನುಗ್ಗೆಕಾಯಿ 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಲಲ್ಲಿ ಇಷ್ಟು ಪದಾರ್ಥಗಳನ್ನು ಇಲ್ಲೊಂದು ತಟ್ಟೆಗೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಟ್ಲು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟು ಒಂದು ಟೊಮೊಟೊ, ಕೊತ್ತಂಬರಿ, ಒಂದು ತುಂಡು ಬೆಲ್ಲ, 2ರಿಂದ 3 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ, ಕರಿಬೇವಿನ ಸೊಪ್ಪು, ಹುಣಸೆ ರಸ, ಅರ್ಧ ಕಪ್ ಬೇಳೆ, ಆಯಿಲ್, ಸ್ವಲ್ಪ ಇಂಗು, ಚಿಲ್ಲಿ ಪೌಡರ್, ಸಾಲ್ಟ್, ಅರಿಶಿಣ, ಸಾಸಿವೆ, MTR ಸಾಂಬಾರು ಪೌಡರ್ ಆ್ಯಂಡ್ ಸಾಸಿವೆ. ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ತೊಗರಿಬೇಳೆನ ಸ್ವಲ್ಪ ವಾಶ್ ಮಾಡ್ಕೊಬೇಕು. ಹಾಗೆ ನುಗ್ಗೆಕಾಯಿ ಕೂಡ ವಾಶ್ ಮಾಡ್ಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಮೊದಲಿಗೆ ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ಕೋಬೇಕು. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಬ್ರೌನ್ ಸಾಲ್ಟು, ನಮ್ಮ ಮನೇಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ, ಸೊ ಅದಕ್ಕೆ ನಾನು ಬ್ರೌನ್ ಸಾಲ್ಟ್ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದು ಕೂಡ ಹಾಕ್ಕೋಬೋದು. ಚಿಲ್ಲಿ ಪೌಡರ್, ಫ್ರೆಂಡ್ಸ್, ನೀವು ಇದಕ್ಕೆ ಅರಿಶಿನ ಕೂಡ ಹಾಕ್ಕೋಬೋದು. ಬೇಳೆ ಬೇಯುವಾಗ ನಾನು ಒಗ್ಗರಣೆಗೆ ಹಾಕೋದ್ರಿಂದ ಇಲ್ಲಿ ಹಾಕ್ತಾಯಿಲ್ಲ ಅಷ್ಟೇ. 2 ಗ್ಲಾಸ್ ನೀರು, ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗ್ಸೋಣ. ಇದು ಬೆಂದ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿ ಇದರೊಳಗೆ ಸ್ವಲ್ಪ ಕುದಿಲಿ. ಒಂದು 5 ನಿಮಿಷ ಕುದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರ್ಕೊಳುತ್ತೆ. ಮತ್ತು ಬೇಳೆ ಜೊತೆ ಬೇಯಿಸಿರೋ ನುಗ್ಗೆಕಾಯಿ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಹುಣಸೆ ರಸ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನೀವು ಬೇರೆ ತರಕಾರಿ ಕೂಡ ಹಾಕ್ಕೋಬೋದು. MTR ಸಾಂಬಾರು ಪೌಡರ್, ಸ್ವಲ್ಪ ಅರಿಶಿಣ, ಒಂದು ತುಂಡು ಬೆಲ್ಲ. ನಮ್ಮ ಸೈಡು ಬೆಲ್ಲ ಹಾಕ್ತೀವಿ, ಸೊ ಅದಕ್ಕೆ ನೀವು ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಹುಣಸೆಹಣ್ಣು ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಿದರೆ 2 ಕಾಂಬಿನೇಷನ್ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಸಾಂಬಾರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಹಾಕ್ಕೋಬೇಕು. ತಣ್ಣೀರು ಹಾಕಿದ್ರೆ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ, ಸೊ ಅದಕ್ಕೆ ಇದು ಕುದ್ದಿದೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಚಿಕ್ಕದೊಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸ್ವಲ್ಪ ಸೇರಿಸೋಣ. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ 1-2ರಿಂದ 3 ನಿಮಿಷ ಕುದಿಸಿಕ್ಕೆ ಬಿಡೋಣ. ಇದು ಸಾಂಬಾರು ರೆಡಿಯಾಗಿದೆ. ಒಂದು ಪ್ಲೇಟ್ ಮುಚ್ಚಿಟ್ಟು ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾನಿವತ್ತು ಲಂಚಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು, ನುಗ್ಗೆಕಾಯ್ದು, ರೈಸು ಮತ್ತು ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯ, ಜೋಳದ ರೊಟ್ಟಿ, ಸೌತೆಕಾಯಿ ಮತ್ತು ಲೆಮನ್ದು ಪಿಕಲ್. ಇದಿಷ್ಟು ನಾನು ಲಂಚ್ಗೆ ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಇದೇ ಥರ ಲಂಚ್ಗೆ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ನನ್ನ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಫಸ್ಟ್ ಯಾವುದಾದ್ರು ವಿಡಿಯೋ ಹಾಕ್ತೀನೋ ಅದು ನಿಮಗೆ ಕೂಡ ಬರುತ್ತೆ ನೋಟಿಫಿಕೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.